ಈಗ ನಾನು ಹೇಳ್ತಾ ಇದ್ದು ಸಿ ಇ ಟಿಯಲ್ಲಿ ನಡೆದಿರುವಂತಹ ನಿಜವಾದ ಒಂದು ಇನ್ಸಿಡೆಂಟ್. ಓಕೆನಾ. ಸೊ ಆ್ಯಕ್ಚುಲಿ ಎ ಸ್ಟೂಡೆಂಟ್ ಅವ್ನ ಎಕ್ಸ್ಪೆಕ್ಟೆಡ್ ರ್ಯಾಂಕ್ ಬಂದು ವಿತಿನ್ 1500 ಇರಬೇಕಿತ್ತು. ಓಕೆನಾ. ಬಟ್ ಅವನಿಗೆ ಎಷ್ಟು ರ್ಯಾಂಕ್ ಬಂದಿದೆ ಅಂದರೆ ಅರೌಂಡ್ 3000 ಹತ್ರ ಬಂದಿದೆ. ಸೊ ಇಲ್ಲಿಂದ ಇಲ್ಲಿ ಯಾಕೆ ಜಂಪ್ ಆಗಿದೆ? ದಿಸ್ ಇಸ್ 3000. ಯಾಕೆ 1500 3000ವರೆಗೂ ಅಂದರೆ ಇದು ಅಪ್ರಾಕ್ಸಿಮೇಟ್ ರ್ಯಾಂಕ್. ಓಕೆನಾ. ಸೊ ಯಾಕೆ ಇಷ್ಟು ಜಂಪ್ ಆಗಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ಈಗ. ಓಕೆ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾರ್ಯಾರು ನಾಳೆ ಸಿ ಟಿ ಬರೀತಾ ಇದ್ದೀರಾ ನೋಡಿ, ಅವ್ರು ಎಲ್ಲರೂ ನೋಡಬೇಕಾದಂತಹ ವೀಡಿಯೋ. ಯಾಕಂದರೆ ಇದು ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಮಿಸ್ಟೇಕ್ನ ಮಾಡ್ತಾರೆ. ಅವ್ರು 2 ವರ್ಷ ಕಂಪ್ಲೀಟಾಗಿ ಸ್ಟಡಿ ಮಾಡಿದರೂ ಸಹ ಎಕ್ಸಾಮ್ ಹಾಲ್ನಲ್ಲಿ ಕೆಲವೊಂದು ಬ್ಲಂಡರ್ನಿಂದ ಅವರ ರ್ಯಾಂಕ್ ತುಂಬಾ ಡ್ಯಾಮೇಜ್ ಆಗುತ್ತೆ. ಓಕೆನಾ. ಸೊ ಏನು ನೀವು ನಾಳೆ OMR ಶೀಟ್ ನಿಮಗೆ ಈ ಥರ ಇರುತ್ತೆ. ಓಕೆ, ದಿಸ್ ಇಸ್ ಜಸ್ಟ್ ರಫ್ ಡಯಾಗ್ರಾಮ್. ಓಕೆನಾ. ಸೊ ಈ ಥರ ಕ್ವೆಶನ್ ನಂಬರ್ ಇರುತ್ತೆ, ABCD ಆಪ್ಷನ್ ನಿಮಗೆ ಗೊತ್ತಿರ್ಬೋದು. ಓಕೆ, ಇದೇ ಥರ ಇರೋದಿಲ್ಲ, ಜಸ್ಟ್ ರಫ್ ಡಯಾಗ್ರಾಮ್ ಇದು. ಓಕೆನಾ. ನೀವೇನು ಮಾಡ್ತೀರಾ, ಫಸ್ಟ್ OMR ಶೀಟ್ ಕೊಡ್ತಾರೆ, ನೀವೆಲ್ಲದನ್ನು ಫಿಲ್ ಮಾಡ್ತೀರಾ. ಇದು ಕ್ವೆಶನ್ 1, ಕ್ವೆಶನ್ 2, ಕ್ವೆಶನ್ 3, ಕ್ವೆಶನ್ 4, ಕ್ವೆಶನ್ 5 ಅಂತ ಇರುತ್ತೆ. ನಿಮ್ಮ CET ಕ್ವೆಶನ್ ಪೇಪರ್ ಬರುತ್ತೆ. ಅದರಲ್ಲಿ ಆರ್ಡರ್ ವೈಸ್ 1 2 3 4 ಅಂತ ಕ್ವೆಶನ್ಸ್ ಇರುತ್ತೆ. ಓಕೆನಾ. ಫಸ್ಟ್ ಕ್ವೆಶನ್ ಓದ್ತೀರಾ. ಫಸ್ಟ್ ಕ್ವೆಶನ್ ಓದ್ಮೇಲೆ ಸ್ವಲ್ಪ ಡಿಫಿಕಲ್ಟ್ ಇದೆ. ಸೆಕೆಂಡ್ ಕ್ವೆಶನ್ ಹೋಗ್ತೀರಾ. ಓಕೆನಾ. ಸೆಕೆಂಡ್ ಕ್ವೆಶನ್ ಸ್ವಲ್ಪ ಏನೋ ಒಂಥರ ವಿಚಿತ್ರ ಇದೆ. ಸೊ ಥರ್ಡ್ ಕ್ವೆಶನ್ ಹೋಗ್ತೀರಾ. ಥರ್ಡ್ ಕ್ವೆಶನ್ ಈಸಿಯೆಸ್ಟ್ ಕ್ವೆಶನ್. ABCDಯಲ್ಲಿ ಆಪ್ಷನ್ಸ್ ಇರುತ್ತಲ್ಲ, ಅದರಲ್ಲಿ C ಕರೆಕ್ಟ್ ಆನ್ಸರ್. ಓಕೆನಾ. ಸೊ ಏನು ಮಾಡಿದ್ದಾನೆ ಅಂದರೆ ಈ ಥರ್ಡ್ ಕ್ವೆಶನ್ ಕರೆಕ್ಟ್ ಇದೆ. ಸೊ ಅವನೇನು ಮಾಡಿದ್ದಾನೆ, C ಆಪ್ಷನ್ ಅಲ್ವಾ, ಸೊ C ಅಂತ ಮಾರ್ಕ್ ಮಾಡಿದ್ದಾನೆ. ಓಕೆನಾ. ಸೊ ಇವ್ನು ಮಾಡಿದ್ದು ಕರೆಕ್ಟಾಗಿ ಇಲ್ಲ ಅಂತ ನೀವೇ ಹೇಳಿ. ಈಗ ಕ್ವೆಶನ್ ನಂಬರ್ 1 ಇಲ್ಲಿದೆ, ನೋಡಿದ್ದಾನೆ, ಬಿಟ್ಟಿದ್ದಾನೆ. ಕ್ವೆಶನ್ ನಂಬರ್ 2 ಸಹ ನೋಡಿದ್ದಾನೆ, ಬಿಟ್ಟಿದ್ದಾನೆ. ಕ್ವೆಶನ್ ನಂಬರ್ 3ಗೆ ಆನ್ಸರ್ C, ಬಟ್ ಅವ್ನು ಮಾರ್ಕ್ ಮಾಡಿರೋದಲ್ಲಿ ಕ್ವೆಶನ್ ನಂಬರ್ 1ಅಲ್ಲಿ. ಸೊ ಅದೇ ಥರ ಇವ್ನು ನೆಕ್ಸ್ಟ್ ಕ್ವೆಶನ್ಗೂ ನೋಡಿಲ್ಲ ಅಂದರೆ ಫೋರ್ತ್ ಕ್ವೆಶನ್ ಆನ್ಸರ್ನ ಅವನು ಸೆಕೆಂಡ್ ಒನ್ನಿಗೆ ಮಾರ್ಕ್ ಮಾಡ್ತಾನೆ, ಫಿಫ್ತ್ ಕ್ವೆಶನ್ ಆನ್ಸರ್ನ ಅವನು ಥರ್ಡ್ ಒನ್ನಿಗೆ ಮಾರ್ಕ್ ಮಾಡ್ತಾನೆ. ಸೊ ಹಾಗಿದ್ರೆ ಇದೆಲ್ಲ ಕರೆಕ್ಟ್ ಆಗುತ್ತಾ? ಖಂಡಿತ ಇಲ್ಲ. ಸೊ ಇದೇ ರೀತಿ ಅವನು ಒಂದು 9 ಕ್ವೆಶನ್ ಅಥವಾ 10 ಕ್ವೆಶನ್ ಮಾಡಿ ನಂತರ ನೋಡ್ತಾ ಇದ್ದಾನೆ, ಕ್ವೆಶನ್ ಮ್ಯಾಚ್ ಆಗ್ತಾಯಿಲ್ಲ. ಹಾಗಾಗಿ ಏನಾಯ್ತು, ಅಲ್ಲಿ ಟೈಮು ವೇಸ್ಟ್ ಆಯಿತು. ಟೈಮ್ ಫಾರ್ 9 ಕ್ವೆಶನ್ ಇಸ್ ವೇಸ್ಟೆಡ್ ಫಸ್ಟ್ ಆಫ್ ಆಲ್, ಮತ್ತು 9 ಮಾರ್ಕ್ಸ್ ಹೋಯಿತು. ಸೊ ದಯವಿಟ್ಟು ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಕ್ವೆಶನ್ ನೀವು ಸಾಲ್ವ್ ಮಾಡಿದ್ಮೇಲೆ ಅದನ್ನು ಬಬಲ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಬಿ ವೆರಿ 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 ಕೇರ್ಫುಲ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಈ ಮಿಸ್ಟೇಕನ್ನು ಮಾಡ್ತಾರೆ. ಓಕೆನಾ. ಮಾಕ್ ಟೆಸ್ಟ್ ಬರೆದಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಏನು ಬರ್ದಿಲ್ಲ ಅಂದರೆ ದಯವಿಟ್ಟು ಈ ವಿಚಾರದಲ್ಲಿ ತುಂಬ ಕೇರ್ಫುಲ್ ಆಗಿರಿ. ತುಂಬ ಪ್ರಾಕ್ಟೀಸ್ ಮಾಡಿನೂ ಸಹ ಇಂಥ ಮಿಸ್ಟೇಕ್ಸ್ ಖಂಡಿತ ಆಗೇ ಆಗುತ್ತೆ. ಸೊ ಈ ವಿಡಿಯೋ ಯಾರೆಲ್ಲ ನೋಡ್ತಿರಲ್ಲ, ಡೆಫಿನೆಟ್ಲಿ ನೀವು ಮಿಸ್ಟೇಕ್ನ ಮಾಡೋದಿಲ್ಲ. ಓಕೆ, ಐ ಆಮ್ ಡ್ಯಾಮ್ ಶ್ಯೂರ್. ಇದನ್ನು ತಲೆಯಲ್ಲಿ ಇಟ್ಕೊಂಡು ನೀವು ಆನ್ಸರ್ ಮಾಡಿ. ನಿಮ್ಮ 2 ಇಯರ್ಸ್ ಆಫ್ ಹಾರ್ಡ್ ವರ್ಕ್ ಜಸ್ಟ್ 1 ಅವರಲ್ಲಿ ನೀವು ಅಲ್ಲಿ ಶೋ ಅಪ್ ಮಾಡಬೇಕಾಗುತ್ತೆ. ಈ 1 ಅವರಲ್ಲಿ ನೀವು ಇಂಥ ಮಿಸ್ಟೇಕ್ಸ್ನ ಮಾಡಿದ್ರೆ ಅದಕ್ಕೆ ಬೆಲೆ ಇರೋದಿಲ್ಲ. ದಯವಿಟ್ಟು ಈ ಮಿಸ್ಟೇಕ್ನ ಯಾರೂ ಮಾಡಬೇಡಿ. ಅದನ್ನು ಹೇಳೋದಕ್ಕೆ ಈ ವಿಡಿಯೋ ಮಾಡಿದ್ದು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ದಿ ವೆರಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಥ್ಯಾಂಕ್ ಯು.